ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಹಾಗೆ ನಾಳೆ ಟ್ರೇಡ್ ಮಾಡ್ತಕ್ಕಂಥ ಅಥವಾ ಬಾಯ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಸ್ಟಾಕ್ಗಳ ಮಾಹಿತಿ ಕೂಡ ಇದೆ. ಅವು ಯಾವಂತ ನೋಡೋಣ ಬನ್ನಿ. ಇದು ನಿಫ್ಟಿದು ಡೈಲಿ ಕ್ಯಾಂಡಲ್ ಸ್ಟಿಕ್ ಸ್ನೇಹಿತರೆ, ಡೈಲಿ ಚಾರ್ಟ್ ಇದು. ನಿನ್ನೆ ನಾವು ಅನಲೈಸ್ ಮಾಡಿದ ಪ್ರಕಾರ ಏನು ಹೇಳಿದ್ವಿ, 23,000 ಒಂದು ಪೊಸಿಷನಲ್ಲಿ ಬಿಗ್ ಸಪೋರ್ಟ್ ಸಿಗುತ್ತೆ, ಹಾಗೆ 23,500 ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿದ್ವಿ. ಅದೇ ಪ್ರಕಾರ ಮತ್ತು CPI ಇನ್ಫ್ಲೇಷನ್ ಕೂಲಪ್ ಆಗಿರೋದ್ರಿಂದ ಮಾರ್ಕೆಟ್ನಲ್ಲಿ ಒಂದು ಗ್ಯಾಪ್ ಅಪ್ ಓಪನಿಂಗ್ ಸಿಗ್ಬೋದು ಅಂತ ಅನಲೈಸ್ ಮಾಡಿದ್ವಿ. ಅದರ ಥರನೇ ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಗಿಬಿಟ್ಟು 23,480ವರೆಗೆ ಗ್ಯಾಪ್ ಅಪ್ ಓಪನಿಂಗ್ ಆಗಿಬಿಟ್ಟು ಆಲ್ಮೋಸ್ಟ್ ಒಂದು 80 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನಿಂಗ್ ಆಗಿಬಿಟ್ಟು ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗಿದೆ ಕಂಟಿನ್ಯೂ ಬಿಕಾಸ್ ಆಫ್ ಎಕ್ಸ್ಪೈರಿ. ಇವತ್ತು ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ಅಲ್ಲಿಂದ ಮಾರ್ಕೆಟ್ ರಿಜೆಕ್ಟ್ ಆಗಿಬಿಟ್ಟು 23,398ರಲ್ಲಿ ಕ್ಲೋಸ್ ಆಗಿದೆ. ಅದೇ ಥರ ನಾನು ನೋಡಿ ಇಲ್ಲೊಂದು ರಿಜೆಕ್ಷನ್ ಇತ್ತು, ಒಂದು ಟ್ರೆಂಡ್ ಲೈನ್ ಇತ್ತು, ಅದ್ರ ಮೇಲ್ಗಡೆ ಕ್ಲೋಸ್ ಆಗಿದೆ. ಆ ಟ್ರೆಂಡ್ ಲೈನ್ ಮೇಲ್ಗಡೆ ಕ್ಲೋಸ್ ಆಗಿದೆ, ದಟ್ ಈಸ್ ಓಕೆ ಅಂತ ಹೇಳ್ಬೋದು. ಇನ್ನು 5 ಮಿನಿಟ್ಸ್ ಚಾರ್ಟ್ನಲ್ಲಿ ಹೇಳೋದಾದರೆ ನೋಡಿ, 5 ಮಿನಿಟ್ಸು ಏನಕ್ಕೆ ಅಂದರೆ ಆಪ್ಷನ್ ಟ್ರೇಡ್ ಮಾಡೋದಿದ್ದರೆ 5 ಮಿನಿಟ್ಸ್ ಚಾರ್ಟ್ ಯೂಶ್ವಲಿ ನಾನು ನೋಡ್ತಾ ಇರ್ತೀನಿ, ಅಥವಾ ಆಪ್ಷನ್ ಟ್ರೇಡರ್ಸು ಹೆಚ್ಚಾಗಿ 5 ಮಿನಿಟ್ಸ್ ಚಾರ್ಟ್ ನೋಡ್ತಾರೆ. ಇಲ್ಲಿ ನೋಡಿ, ಫಸ್ಟ್ ಕ್ಯಾಂಡಲ್ 5 ಮಿನಿಟ್ಸ್ದು ಇಲ್ಲಿ ಓಪನ್ ಆಗಿದೆ 23,480ರಲ್ಲಿ 81 ಹೈ ಆಗಿದೆ. ಅಲ್ಲಿಂದ ಕಂಟಿನ್ಯೂ 5 ನಿಮಿಷ 10 ನಿಮಿಷ 15 ನಿಮಿಷದಲ್ಲಿ ಆಲ್ಮೋಸ್ಟ್ ಒಂದು 120 ಪಾಯಿಂಟ್ಗಿಂತಲೂ ಜಾಸ್ತಿ ಫಾಲ್ ಆಗಿದೆ. ಯಾರು ನಿನ್ನೆ ಪೊಸಿಷನ್ ಕ್ರಿಯೇಟ್ ಮಾಡ್ಕೊಂಡಿದ್ರು ಅವರು ಇಲ್ಲಿ ಏನಾದರೂ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ರೆ ಅವ್ರಿಗೆ ಪ್ರಾಫಿಟ್ ಆಗಿರುತ್ತೆ. ಅದರ್ವೈಸ್ ಇಲ್ಲಿ ಯಾರಾದರೂ ಕಾಲ್ ಬೈ ಮಾಡಿದರೆ ಲಾಸ್ ಆಗಿರುತ್ತೆ ಅವ್ರಿಗೆ. ನೋಡಿ, ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಿ ಕಂಟಿನ್ಯೂ ಒಂದು ರೇಂಜ್ ಬೌಂಡ್ ನೋಡಿ ಈ ಒಂದು ಚಾನಲಲ್ಲೇ ಮೂವ್ ಆಯಿತು. ಕಂಟಿನ್ಯೂ 400ರಲ್ಲಿ 23,400 ನೋಡಿ, 23,420ರಿಂದ 23,380 ಇದೇ ಒಂದು ರೇಂಜಿನಲ್ಲಿ ಟ್ರೇಡ್ ಆಗ್ತಾ ಇತ್ತು ನಿಫ್ಟಿ. ಸ್ಪೆಷಲಿ ಏನಕ್ಕೆ ಅಂದರೆ 23,400ರಲ್ಲಿ ಹ್ಯೂಜ್ ಕಾಲ್ ರೇಟರ್ಸ್ ಇದ್ದರು. ಆಲ್ಮೋಸ್ಟ್ ಆಲ್ ಓಪನ್ ಇಂಟ್ರೆಸ್ಟ್ ನೋಡಿದಾಗ 2,50,00,000ಕ್ಕಿಂತಲೂ ಜಾಸ್ತಿ ಒಂದು ಕಾಲ್ ರೇಟರ್ಸ್ ಇದ್ದರು. ಹೀಗಾಗಿ ಮಾರ್ಕೆಟ್ ಎಷ್ಟು ಸಲ ಟ್ರೈ ಮಾಡಿದ್ರು 23,400ಕ್ಕಿಂತ ಮೇಲೆ ಹೋಗಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ರಿಜೆಕ್ಷನ್ ಆಗ್ತಾಯಿತ್ತು ಬಿಕಾಸ್ ಆಫ್ ಕಾಲ್ ರೇಟರ್ಸು ಸಿಕ್ಕಾಪಟ್ಟೆ ಡಿಪ್ಲಾಯ್ ಆಗಿದ್ದರು 23,400ರಲ್ಲಿ. ಹೀಗಾಗಿ ಇವತ್ತು ನಿಫ್ಟಿ 50ಯಲ್ಲಿ ಯಾವುದೇ ಆಪ್ಷನ್ ಬಯಸ್ಗೆ ಒಂದು ಅವಕಾಶ ಸರಿಯಾಗಿ ಸಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಡೈಲಿ ಚಾರ್ಟ್ಗೆ ಮತ್ತೆ ವಾಪಸ್ ಬಂದಾಗ ನಾವು ನಾಳೆದು ಅನಲೈಸ್ ಮಾಡೋದಾದರೆ ನೋಡಿ, ನಾಳೆ 23,500 ಟಚ್ ಆಗೋ ಎಲ್ಲ ಸಾಧ್ಯತೆ ಇದೆ. ಏನಕ್ಕೆ ರೀಸನ್ ಅಂದರೆ ಇದು ಒಂದು ಟ್ರೆಂಡ್ ಲೈನ್ ಮೇಲ್ಗಡೆ ಕ್ಲೋಸ್ ಆಗಿದೆ, ಹಾಗೆ 23,400ರಲ್ಲಿ ಎಕ್ಸಾಕ್ಟ್ ಅಲ್ಲಿ ಕ್ಲೋಸ್ ಆಗಿದೆ. ಹೀಗಾಗಿ ನಾಳೆ 500 560 ಇಲ್ಲಿವರೆಗೂ ಮಾರ್ಕೆಟ್ ನಿಫ್ಟಿ 50 ಬರ್ಬೋದು. ಇನ್ನು ಸಪೋರ್ಟ್ ನೋಡಿದರೆ ಅದೇ ಸಪೋರ್ಟು ಮೇಜರ್ ಪೊಸಿಷನಲ್ ಸಪೋರ್ಟ್ ಅಂದರೆ 23,000 ಒಂದು ಬಿಗ್ ಸಪೋರ್ಟ್ ಆಗುತ್ತೆ. ತತ್ಕ್ಷಣ ಸಪೋರ್ಟ್ ನೋಡಿದರೆ 23,200 ಒಂದು ಸಪೋರ್ಟ್ ಇದೆ. 23,200 ಒಂದು ಸಪೋರ್ಟ್ ಬರುತ್ತೆ. ಅದನ್ನು ಬಿಟ್ಟರೆ ಮೇಜರ್ ಸಪೋರ್ಟ್ 23,000 ಸ್ನೇಹಿತರೆ. ಅಪ್ಸೈಡ್ ರೆಸಿಸ್ಟೆನ್ಸು 23,500, ಅದನ್ನು ಬಿಟ್ಟರೆ 23,650 ಒಂದು ಬಿಗ್ ರೆಸಿಸ್ಟೆನ್ಸ್ ಇದೆ. ಈ ತಿಂಗಳಲ್ಲಿ ಜೂನ್ ಸೀರೀಸ್ನಲ್ಲಿ 24,000 ಟಚ್ ಆಗೋ ಎಲ್ಲ ಚಾನ್ಸಸ್ ಇದೆ. ಇನ್ನು ವೀಕ್ಲಿ ಚಾರ್ಟ್ ನೋಡೋದಾದರೆ ವೀಕ್ಲಿ ಚಾರ್ಟ್ ನೋಡಿ ಹೇಗೆ ನೋಡಿ, ಲಾಸ್ಟ್ ವೀಕ್ದು ನಿಫ್ಟಿದು ವೀಕ್ಲಿ ಚಾರ್ಟ್ ನೋಡಿ, ಬಿಗ್ ಒಂದು ವಿಕ್ಕು ಒಂದು ಬಾಡಿ ಪ್ರತಿದಿನ ಹೇಳ್ತಾ ಇದ್ದೀನಿ, ಒಂದು ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಇವತ್ತು ಒಂದು 70 ಪಾಯಿಂಟ್ ಮೂವ್ ಆಗಿರೋದ್ರಿಂದ ಇದು ಕೂಡ ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ನಾಳೆ ಏನಾದರೂ ಒಂದು 100 ಪಾಯಿಂಟ್ಸ್ ಮೂವ್ ಬಂದರೆ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಕ್ಲಿಯರ್ ಕಟ್ ನಾಳೆ ಈ ಥರ ಕ್ಯಾಂಡಲ್ ಫಾರ್ಮ್ ಆಗ್ಬೋದು. ಒಂದು ಈ ಬಾಡಿಗಿಂತ ಮೇಲ್ಗಡೆ ಕ್ಲೋಸ್ ಆಗ್ಬೋದು.
23,500ರಲ್ಲಿ ಕ್ಲೋಸ್ ಆಗೋ ಎಲ್ಲ ಚಾನ್ಸಸ್ ಇದೆ ನಾಳೆದು. ಮೂಮೆಂಟಮ್ ಪೊಸಿಷನಲ್ಲಿ ನೋಡಿದರೆ ಚಾರ್ಟ್ ಪ್ರಕಾರ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಮಾರ್ಕೆಟ್ನಲ್ಲಿ, ಯಾವುದೇ ನೆಗೆಟಿವಿಟಿ ಇಲ್ಲ. ಗ್ಲೋಬಲ್ ಕ್ಯೂಸು ಪಾಸಿಟಿವ್ ಇದೆ. ಹೀಗಾಗಿ ಅಲ್ಲಿ ಅಮೇರಿಕಾದಲ್ಲಿ ಕೂಡ US ಏನು CPI ಇನ್ಫ್ಲೇಷನ್ ಕೂಲಪ್ ಆಗಿದೆ, ಭಾರತದ್ದು ಇನ್ಫ್ಲೇಷನ್ ಕೂಲ್ ಆಗಿದೆ. ಹೀಗಾಗಿ ಯಾವುದೇ ನೆಗೆಟಿವಿಟಿ ಇಲ್ಲ, ಮಾರ್ಕೆಟ್ನಲ್ಲಿ ಪಾಸಿಟಿವಿಟಿ ಇದೆ. ಗ್ಲೋಬಲ್ ಕ್ಯೂಸೂ ಪಾಸಿಟಿವ್ ಇದೆ. ಹಾಗೆ ಡೊಮೆಸ್ಟಿಕ್ ಇಂಡಿಯಾದ್ದು ನೋಡಿದರೆ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇದೆ. ಹೀಗಾಗಿ ಮಾರ್ಕೆಟ್ನಲ್ಲಿ ಅಪ್ ಮೂವ್ ಕಂಟಿನ್ಯೂಯೇಷನ್ ಇರುತ್ತೆ ಅಂತ ಅನಲೈಸ್ ಮಾಡ್ಬೋದು ನಿಫ್ಟಿಯಲ್ಲಿ. ಇನ್ನು ಬ್ಯಾಂಕ್ ನಿಫ್ಟಿದು ವೀಕ್ಲಿ ಚಾರ್ಟ್ ನೋಡಿ, ಅದೇ ಥರ ನಿನ್ನೆ ಹೇಳಿದ್ವಿ ನಾವು, ಒಂದು ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಪಕ್ಕಕ್ಕೆ ಒಂದು ಡೋಜಿ ಕ್ಯಾಂಡಲ್ ಅನ್ಡಿಸಿಸಿವ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸಪೋಸ್ ಏನಾದರೂ ಇವತ್ತು ಮಾರ್ಕೆಟ್ನಲ್ಲಿ ಸ್ವಲ್ಪ ಮೈಲ್ಡ್ ರ್ಯಾಲಿ ಬಂದರೆ ಅಪ್ಸೈಡ್ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಂತ ಹೇಳಿ. ಇನ್ನೂ ಕೂಡ ಡೋಜಿ ಅಥವಾ ಒಂದು ಡ್ರ್ಯಾಗನ್ ಫ್ಲೈ ಅಂತ ಹೇಳ್ಬೋದು, ಡ್ರ್ಯಾಗನ್ ಫ್ಲೈ ಕ್ಯಾಂಡಲ್ ಫಾರ್ಮ್ ಆಗಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ವೀಕ್ಲಿ ಚಾರ್ಟ್ನಲ್ಲಿ. ಒಂದು ಬಿಗ್ ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಪಕ್ಕಕ್ಕೆ ಡ್ರ್ಯಾಗನ್ ಫ್ಲೈ ಕ್ಯಾಂಡಲ್ ಫಾರ್ಮ್ ಆಗಿದೆ. ನಾಳೆ ಒಂದಿನ ಇದೆ ವೀಕ್ಲಿ ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ. ನಾಳೆ ಏನಾದರೂ ಅಪ್ ಮೂವ್ ಬಂದರೆ ಈ ಥರ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ಇನ್ನು ಇಲ್ಲೊಂದು ಚಾನಲ್ ಫಾರ್ಮ್ ಆಗಿದೆ ವೀಕ್ಲಿಯಲ್ಲಿ ನೋಡಿ, ಈ ಥರ ಒಂದು ಚಾನಲ್ ಫಾರ್ಮ್ ಆಗಿದೆ. ಎಕ್ಸಾಕ್ಟ್ಲಿ ಆ ಚಾನಲ್ ಲೈನ್ಗೆ ಟಚ್ ಆಗ್ತಾ ಇದೆ. ಅದ್ರ ಮೇಲ್ಗಡೆ ಸಸ್ಟೇನ್ ಆತಂದರೆ ಈ ವಾರ ನೆಕ್ಸ್ಟ್ ವೀಕ್ ಬಿಗ್ ರ್ಯಾಲಿ ಬರುತ್ತೆ, ಅದರ್ವೈಸ್ ನೆಕ್ಸ್ಟ್ ವೀಕ್ ಒಂದು ಬಿಗ್ ರ್ಯಾಲಿ ಬರೋ ಚಾನ್ಸಸ್ ಇದೆ ಸ್ನೇಹಿತರೆ. ಇನ್ನು ಡೈಲಿ ಚಾರ್ಟ್ ನೋಡೋದಾದರೆ, ಡೈಲಿ ಚಾರ್ಟ್ ಹೇಗಿದೆ ಅಂದರೆ ನೋಡಿ, ಮತ್ತೆ ಕನ್ಸಾಲ್ಟೇಷನ್ ಆಗಿದೆ ಇವತ್ತು. ಕಂಪ್ಲೀಟ್ ರೇಂಜ್ ಬೌಂಡ್ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ಮೂಮೆಂಟ್ ಇದ್ದಿದ್ದಿಲ್ಲ, ಕಂಪ್ಲೀಟ್ ರೇಂಜ್ ಬೌಂಡ್ನಲ್ಲೇ ಇತ್ತು. 50,000 ಟಚ್ ಆದರೂ ಕೂಡ ಪದೇ ಪದೇ ಅಲ್ಲಿಂದ ರಿಜೆಕ್ಷನ್ ಆಗ್ತಾಯಿದೆ. ಏನಕ್ಕೆ ಅಂದರೆ 50,000ನಲ್ಲಿ ಸಿಕ್ಕಾಪಟ್ಟೆ ಕಾಲ್ ರೇಟರ್ಸ್ ಇದ್ದಾರೆ. ಕಾಲ್ ರೇಟರ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿಂದ ಪದೇ ಪದೇ ರಿಜೆಕ್ಷನ್ ಆಗ್ತಾಯಿತ್ತು. 1 ಡೇ 2 ಡೇ 3 ಡೇ 4 ಕಂಟಿನ್ಯೂ 4 ದಿನ ಇಲ್ಲೊಂದು ಚಾನಲ್ ಫಾರ್ಮ್ ಆಗಿದೆ ನೋಡಿ. ಕಂಟಿನ್ಯೂ 4 ದಿನ ಒಂದೇ ಲೈನಲ್ಲಿ ಟ್ರೇಡ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿ. ಹೀಗಾಗಿ ವೇಟಿಂಗ್ ಫಾರ್ ಬಿಗ್ ಮೂವ್, ಐದರ್ ಡೌನ್ ಸೈಡ್ ಆರ್ ಅಪ್ಸೈಡ್ ಮೂವ್ ಆಗೋ ಎಲ್ಲ ಚಾನ್ಸಸ್ ಇದೆ. ಏನಕ್ಕೆ ಅಂದರೆ ಯಾವುದೇ ನೆಗೆಟಿವಿಟಿ ಮಾರ್ಕೆಟ್ನಲ್ಲಿ ಕ್ರಿಯೇಟ್ ಆಗಿಲ್ಲ, ಗ್ಲೋಬಲ್ ಕ್ಯೂಸ್ ಕೂಡ ಪಾಸಿಟಿವ್ ಇದೆ. ಹೀಗಾಗಿ ಒಂದು ಅಪ್ಸೈಡ್ ಮೂವ್ ಆಗಲಿಕ್ಕೆ ರೆಡಿ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಅಥವಾ ಸೋಮವಾರ ಒಂದು ಬಿಗ್ ಅಪ್ ಮೂವ್ ಬ್ಯಾಂಕ್ ನಿಫ್ಟಿಯಲ್ಲಿ ಆಗ್ಬೋದು. ಇನ್ನು ಸಪೋರ್ಟ್ ನೋಡಿದ್ರೆ 49,500 ಬಿಗ್ ಸಪೋರ್ಟ್ ಬರುತ್ತೆ. 49,500 ಒಂದು ಬಿಗ್ ಸಪೋರ್ಟ್ ಬರುತ್ತೆ. ಅದನ್ನು ಬಿಟ್ಟರೆ ರೆಸಿಸ್ಟೆನ್ಸು ಮತ್ತು 50,200ರಲ್ಲಿದೆ ರೆಸಿಸ್ಟೆನ್ಸು. 50,200 ಒಂದು ಬಿಗ್ ರೆಸಿಸ್ಟೆನ್ಸ್ ಇದೆ. ಅದು ಕ್ರಾಸ್ ಆಯ್ತಂದರೆ ಅಪ್ ಮೂವ್ ಬರುತ್ತೆ ಸ್ನೇಹಿತರೆ. ಇನ್ನು ನಿನ್ನೆ ವಿಡಿಯೋದಲ್ಲಿ ಇವತ್ತಿನ ದಿನ ಟ್ರೇಡ್ ಮಾಡಲಿಕ್ಕೆ ಅಥವಾ ಬಾಯ್ ಮಾಡಲಿಕ್ಕೆ ನೀವು ಕೂಡ ಸ್ಟಡಿ ಮಾಡಿ ನೋಡಲಿಕ್ಕೆ ಕೆಲವೊಂದಿಷ್ಟು ಸ್ಟಾಕ್ಗಳ ಮಾಹಿತಿ ಕೊಟ್ಟಿದ್ದೆ. ಅದರಲ್ಲಿ OFSS ಒರಾಕಲ್ ಫಿನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೆ. ಅದರಲ್ಲಿ ಏನಿಲ್ಲ ಅಂದರೂ ಒಂದು 5% ರ್ಯಾಲಿ ಬರ್ಬೋದು ಅಂತ ನೋಡಿ. 10% ಇದರಲ್ಲಿ ರ್ಯಾಲಿ ಬಂದಿದೆ ಇವತ್ತು. ಹಾಗೆ ನಾಳೆ ಕೂಡ ಇದನ್ನು ಕನ್ಸಿಡರ್ ಮಾಡಿ ನಾಳೆ 10,000 ಟಚ್ ಆಗೋ ಎಲ್ಲ ಚಾನ್ಸಸ್ ಇದೆ ಸ್ನೇಹಿತರೆ. ನಿನ್ನೆ ವಿಪ್ರೋ ಕೂಡ ಹೇಳಿದ್ವಿ, ವಿಪ್ರೋ 1.5% ಅಪ್ಸೈಡ್ ಮೂವ್ ಆಗಿದೆ. ಇದನ್ನು ನಾಳೆ ಕನ್ಸಿಡರ್ ಮಾಡಬೇಡಿ. ಹಾಗೆ ಚಂಬಲ್ ಫರ್ಟಿಲೈಸರ್ಸ್ ಹೇಳಿದ್ವಿ. ಚಂಬಲ್ ಫರ್ಟಿಲೈಸರ್ಸ್ ನೋಡಿ ಆಲ್ಮೋಸ್ಟ್ ಆಲ್ 1.72% ಅಪ್ಸೈಡ್ ಮೂವ್ ಆಗಿದೆ. ಇದನ್ನು ನಾಳೆಗೆ ಕನ್ಸಿಡರ್ ಮಾಡಬೇಡಿ. ನಾಳೆ ಕನ್ಸಿಡರ್ ಮಾಡ್ತಕ್ಕಂಥ ಸ್ಟಾಕ್ಗಳ ಮಾಹಿತಿ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ ಒಂದೊಂದಾಗಿ. ನಾಳೆ ಕನ್ಸಿಡರ್ ಮಾಡ್ತಕ್ಕಂಥ ಫಸ್ಟ್ ಸ್ಟಾಕು BEL ಇವತ್ತು 300 ಎಬೋವ್ ಕ್ಲೋಸ್ ಆಗಿದೆ. ನಾಳೆ ಕೂಡ ಪಾಸಿಟಿವ್ ಮೂಮೆಂಟಮ್ ಇರೋ ಎಲ್ಲ ಚಾನ್ಸಸ್ ಇದೆ. ನಾಳೆ ಮತ್ತೆ ಒಂದು 3.5-4% ಅಪ್ಸೈಡ್ ಮೂವ್ ಆಗೋ ಎಲ್ಲ ಚಾನ್ಸಸ್ ಇದೆ. BEL ಒಂದು ಕನ್ಸಿಡರ್ ಮಾಡಿ ನಾಳೆಗೆ. ನೆಕ್ಸ್ಟ್ SBI ಕೂಡ ನಾಳೆಗೆ ಕನ್ಸಿಡರ್ ಮಾಡ್ಬೋದು. 840 ಎಬೋವ್ ಓಪನ್ ಆತಂದರೆ ಕನ್ಸಿಡರ್ ಮಾಡಿ, ಅದರ್ವೈಸ್
ಡ್ರಾಪ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಲಿಮಿಟೆಡ್, ಇದು ಇವತ್ತಿನ ಬೆಲೆ 2861 ಇದೆ. ನಾಳೆಗೆ ಇದು ಮೋಸ್ಟ್ ಪ್ರಾಬಬ್ಲಿ ಒಂದು 3000 ಟಚ್ ಆದರೂ ಆಗ್ಬೋದು. ಇದನ್ನು ಕನ್ಸಿಡರ್ ಮಾಡಿ. ನೆಕ್ಸ್ಟ್ HAL ಇವತ್ತು 5099ರಲ್ಲಿ ಕ್ಲೋಸ್ ಆಗಿದೆ. ನಾಳೆಗೆ ಕೂಡ ಅಪ್ ಮೂವ್ ಆಗೋ ಎಲ್ಲ ಚಾನ್ಸಸ್ ಇದೆ. ಇದನ್ನು ಕೂಡ ಕನ್ಸಿಡರ್ ಮಾಡಿ. ಇನ್ನು ಅಮೇರಿಕನ್ ಮಾರ್ಕೆಟ್ ನೋಡೋದಾದರೆ ಡೌ ಜೋನ್ಸ್ ಇನ್ನೂ ಓಪನ್ ಆಗಿಲ್ಲ. ಆದರೆ ಡೌ ಫ್ಯೂಚರ್ಸ್ ನೋಡಿ -130 ಪಾಯಿಂಟ್ ಮೈನಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. S&P 500 ಪ್ಲಸ್ನಲ್ಲಿದೆ. ಹಾಗೆ US ಟೆಕ್ ಫ್ಯೂಚರ್ಸ್ 100 ಪಾಯಿಂಟ್ ಪ್ಲಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು SGX ನಿಫ್ಟಿ ನೋಡಿ ಕ್ಲಿಯರ್ಲಿ ಝೀರೋದಲ್ಲಿದೆ, ಕಂಪ್ಲೀಟ್ ಫ್ಲ್ಯಾಟ್ನಲ್ಲಿದೆ. ಯಾವುದೇ ಅಪ್ಸೈಡ್ ಆಗಲಿ ಡೌನ್ ಸೈಡ್ ಆಗಲಿ ಮೂಮೆಂಟ್ ಆಗ್ತಾ ಇಲ್ಲ ಇನ್ನೂ ಕೂಡ. ಹೀಗಾಗಿ ನಾಳೆ ಫ್ಲ್ಯಾಟ್ ಓಪನಿಂಗ್ ಆಗಿಬಿಟ್ಟು ನಂತರ ಮೂಮೆಂಟಮ್ ಆಗೋ ಚಾನ್ಸಸ್ ಇದೆ. ಹಾಗೆ ಸಾಯಂಕಾಲ ಡೌ ಜೋನ್ಸ್ ಅಮೇರಿಕನ್ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಆಗುತ್ತೆ ಅದು ನೋಡ್ಕೊಂಡ್ಬಿಟ್ಟು SGX ನಿಫ್ಟಿ ಮೂವ್ ಆಗುತ್ತೆ ಸ್ನೇಹಿತರೆ. ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಮತ್ತೇನೇ ಆಗ್ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.